ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 160ನೆಯ ತಿರುನಾಮ ಸಂಗ್ರಹ. ಮೊದಲ ಮೂವರು ಆಳ್ವಾರರಾದ ಪೊಯ್ಗೈ ಆಳ್ವಾರ್, ಭೂತತ್ತಾಳ್ವಾರ್ ಮತ್ತು ಪೇಯಾಳ್ವಾರ್ ದ್ವಾಪರ ಯುಗದ ಅಂತ್ಯದ ಸಮಯದಲ್ಲಿ ಅವತರಿಸಿದರು. ಈ ಮೂವರು ತಮಿಳುನಾಡಿನ ವಿಭಿನ್ನ ಸ್ಥಳಗಳಲ್ಲಿ ಜನಿಸಿದರು. ಅವರು ಅಯೋನಿಜರು, ಅಂದರೆ ಮಾನವ ತಾಯಿಯ ಗರ್ಭದಿಂದ ಜನಿಸದವರು. ಭಗವಂತನಿಗೆ ತನ್ನ ಭಕ್ತರೆಲ್ಲರೂ ಒಂದಾಗಿ ಇರಬೇಕು ಎಂಬ ಆಸೆ ಯಾವಾಗಲೂ ಇರುತ್ತದೆ. ಈ ಮೂವರು ಆಳ್ವಾರರನ್ನು ಕೂಡ ಒಟ್ಟಿಗೆ ಸೇರಿಸಲು ಭಗವಂತ ಒಂದು ಲೀಲೆಯನ್ನು ನಡೆಸಿದನು. ಅವನು ಮೂವರು ಆಳ್ವಾರರ ಮನದಲ್ಲೂ ತಿರುಕೋವಿಲೂರ್ ದಿವ್ಯ ದೇಶಕ್ಕೆ ಹೋಗಿ ಉಲಹಳಂದ ಪೆರುಮಾಳ್ ದಿವ್ಯ ದರ್ಶನ ಪಡೆಯಬೇಕೆಂಬ ಆಸೆಯನ್ನು ಹುಟ್ಟಿಸಿದನು. ಮೊದಲು ಪೊಯ್ಗೈ ಆಳ್ವಾರ್ ತಿರುಕೋವಿಲೂರು ದಿವ್ಯ ದೇಶಕ್ಕೆ ತಲುಪಿದರು. ಆಗ ಮಧ್ಯರಾತ್ರಿ ಸಮಯವಾಗಿತ್ತು ಮತ್ತು ಭಾರೀ ಮಳೆಯೂ ಬರುತ್ತಿತ್ತು. ಆಶ್ರಯಕ್ಕಾಗಿ ಹುಡುಕುತ್ತಿದ್ದ ಪೊಯ್ಗೈ ಆಳ್ವಾರ್ ಒಂದು ಚಿಕ್ಕದಾದ ಮನೆಯನ್ನು ಕಂಡರು. ಆ ಮನೆಯಲ್ಲಿ ಒಬ್ಬರಿದ್ದರೆ ಮಲಗಬಹುದಿತ್ತು, ಇಬ್ಬರಿದ್ದರೆ ಕುಳಿತುಕೊಳ್ಳಬಹುದಿತ್ತು ಮತ್ತು ಮೂವರಿದ್ದರೆ ನಿಂತುಕೊಳ್ಳುವಷ್ಟು ಚಿಕ್ಕದಾಗಿತ್ತು. ಪೊಯ್ಗೈ ಆಳ್ವಾರ್ ಒಳಗೆ ಹೋಗಿ ಮಲಗಿದರು. ಸ್ವಲ್ಪ ಸಮಯದ ನಂತರ ಭೂತತ್ತಾಳ್ವಾರ್ ಬಾಗಿಲನ್ನು ತಟ್ಟಿ ಒಳಗೆ ಬರಲು ಅನುಮತಿ ಕೇಳಿದರು. ಪೊಯ್ಗೈ ಆಳ್ವಾರ್ ಅವರನ್ನು ಒಳಗೆ ಆಹ್ವಾನಿಸಿದರು. ಇಬ್ಬರು ಕುಳಿತಿದ್ದಾಗ ಮತ್ತೊಮ್ಮೆ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು. ಬಾಗಿಲು ತೆರೆದಾಗ ಪೇ ಆಳ್ವಾರ್ ನಿಂತಿದ್ದರು. ಅವರನ್ನು ಕೂಡ ಒಳಗೆ ಆಹ್ವಾನಿಸಿ ತಮ್ಮೊಂದಿಗೆ ನಿಲ್ಲಲು ಹೇಳಿದರು. ಆ ಮೂವರು ಆಳ್ವಾರರು ಆ ಚಿಕ್ಕ ಮನೆಯಲ್ಲಿ ನಿಂತಿದ್ದಾಗ ಅಲ್ಲಿ 4ನೇ ವ್ಯಕ್ತಿಯು ಅಲ್ಲಿರುವುದನ್ನು ಅನುಭವಿಸಿದರು. ಆದರೆ ಎಲ್ಲೆಡೆ ಕತ್ತಲೆ ತುಂಬಿಕೊಂಡಿತ್ತು. ಅಲ್ಲಿ ದೀಪಗಳೂ ಇರಲಿಲ್ಲ. ಆದ್ದರಿಂದ ಅವರು ಯಾರು ಎಂದು ನೋಡಲು ಸಾಧ್ಯವಾಗಲಿಲ್ಲ. ಆಗ ಅವರು 2 ಆಧ್ಯಾತ್ಮಿಕ ದೀಪಗಳನ್ನು ಬೆಳಗಿಸಿದರು. ಪೊಯ್ಗೈ ಆಳ್ವಾರ್ ಭೂಮಿಯನ್ನೇ ದೀಪದ ಪಾತ್ರೆಯಾಗಿ, ವಿಶಾಲ ಸಾಗರವನ್ನು ತುಪ್ಪವಾಗಿ, ಸೂರ್ಯವನ್ನು ಜ್ವಾಲವಾಗಿ ಭಾವಿಸಿ ದೀಪವನ್ನು ಬೆಳಗಿಸಿದರು. ಭೂತತ್ತಾಳ್ವಾರ್ ತಮ್ಮ ಅಪಾರ ಭಗವದ್ಭಕ್ತಿಯನ್ನು ದೀಪದ ಪಾತ್ರೆಯಾಗಿ, ತಮ್ಮ ತೀವ್ರ ಆಸೆಯನ್ನು ತುಪ್ಪವಾಗಿ, ತಮ್ಮ ಮನಸ್ಸನ್ನು ಬತ್ತಿಯಾಗಿ ಭಾವಿಸಿ ದೀಪವನ್ನು ಬೆಳಗಿಸಿದರು. ಪೇಯಾಳ್ವಾರ್, ಪೊಯ್ಗೈ ಆಳ್ವಾರ್ ಮತ್ತು ಭೂತತ್ತಾಳ್ವಾರ್ ಬೆಳಗಿಸಿದ ದೀಪಗಳ ಬೆಳಕಿನಲ್ಲಿ ಸೂರ್ಯನಂತೆ ಪ್ರಕಾಶಮಾನವಾಗಿ ತೇಜಸ್ಸು ಚೆಲ್ಲುತ್ತಿದ್ದ ಉಲಹಳಂದ ಭಗವಂತನ ದಿವ್ಯ ರೂಪದ ದರ್ಶನ ಪಡೆದರು. ಆ ಮೂವರು ಆಳ್ವಾರರು ಭಗವಂತನೊಂದಿಗೆ ದಿವ್ಯಾನಂದದಲ್ಲಿ ತೇಲಿದರು. ಸಂಗ್ರಹ ಎಂದರೆ ಸುಲಭವಾಗಿ ಸೇರಬಹುದಾದವನು ಎಂದು ಅರ್ಥ. ನಾವು ಪ್ರತಿದಿನ ಸಂಗ್ರಹಾಯ ನಮಃ ಎಂದು ಜಪಿಸಿದರೆ ಭಗವಂತನು ತನ್ನ ಭಕ್ತರನ್ನು ಒಟ್ಟುಗೂಡಿಸಿ ತಾನೇ ಅವರ ಬಳಿಗೆ ಬಂದು ಅವರನ್ನು ತನ್ನನ್ನು ಸುಲಭವಾಗಿ ಸೇರಲು ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.